ನಾನು ಡಿ ಕೆ ಶಿವಕುಮಾರ್ ಅವರು ಚೆನ್ನೈಗೆ ವಿಶೇಷ ವಿಮಾನ ತಗೊಂಡು ಹೋಗಿದ್ದೆಲ್ಲ ನೋಡಿದ್ರೆ ತಮ್ಮ ಪೊಲಿಟಿಕಲ್ ಪಾರ್ಟ್ನರು DMK ಜೊತೆಯಲ್ಲಿ ಅವರನ್ನು ಒಪ್ಪಿಸಿ ಮೇಕೆದಾಟಿಗೆ ಇರುವ ಅಡ್ಡಿಯೆಲ್ಲ ನಿವಾರಿಸ್ತಾರೆ, ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಹೋದ ಬೆನ್ನಿಂದಲೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ಇವ್ರ ಸಂಬಂಧ ಕೇವಲ BJP ವಿರೋಧ ಮಾಡೋಕ್ಕೆ ಮಾತ್ರ ಅಂಥೇಳಿ ಅನಿಸುತ್ತೆ. ರಾಜ್ಯದ ಹಿತ ಅಥವಾ ದೇಶದ ಹಿತದೃಷ್ಟಿಯಿಂದ ಇವ್ರ ಸಂಬಂಧ ಇಲ್ಲ, ಕೇವಲ BJP ವಿರೋಧ ಮಾಡೋದಕ್ಕೆ ಮಾತ್ರ ಇವ್ರ ಸಂಬಂಧ ಅಂತ ಅನಿಸುತ್ತೆ. ಯಾವ ರೀತಿ ನಮ್ಮ ಕರ್ನಾಟಕದ ಮೇಲೆ ಎಫೆಕ್ಟ್ ಆಗುತ್ತೆ? ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾರೆ ಅಂತ ರಾಜ್ಯ ಸರ್ಕಾರ ಹೇಳ್ತಾರೆ, ನೀವು ಹೇಳ್ತಿದ್ದೀರಾ ತಮಿಳುನಾಡು ಸರ್ಕಾರನ ಒಪ್ಪಿಸಬೇಕು ಇವರು ಅಲ್ಲ. ಈಗ ವಿರೋಧ ಮಾಡ್ತಿರೋದು ಕೇಂದ್ರ ಸರ್ಕಾರ ಅಲ್ಲ, ವಿರೋಧ ಮಾಡ್ತಿರೋದು ತಮಿಳುನಾಡು. ತಮಿಳುನಾಡು ಒಪ್ಪಿಸ್ಬಿಟ್ರೆ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಸೈನ್ ಹಾಕಿ ಕೊಡುತ್ತೆ. ಒಪ್ಪಿಸ್ಬೇಕಾಗಿರೋದು ತಮಿಳುನಾಡನ್ನ, ವಿರೋಧ ಮಾಡ್ತಿರೋದು ತಮಿಳುನಾಡು. ವಿವಾದ ಇರೋದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ, ಶತಮಾನಗಳ ವಿವಾದ, ಇವತ್ತಿನ ಏನದಲ್ಲ. ಹಾಗಿದ್ದಾಗ ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ಸ್ನೇಹಿತರು. ವಿ ಆರ್ ನಾಟ್ ಫ್ರೆಂಡ್ಸ್. BJP DMK ದೋಸ್ತಿಗಳ ಅಲ್ಲ. ಕಾಂಗ್ರೆಸ್ ಮತ್ತು DMK ರಾಜಕೀಯವಾಗೂ ದೋಸ್ತಿಗಳು. DK ಶಿವಕುಮಾರ್ ಅವರು ತನು ಮನ ಧನದ ಸಮರ್ಪಣೆ ಮಾಡಿ ತಮಿಳುನಾಡಿನಲ್ಲಿ DMK ಲೆಡ್ ಗೌರ್ಮೆಂಟ್ ಬರಲಿಕ್ಕೆ ಕಾರಣ ಆದವರು. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆನೂ ಹೋಗಿ ಕ್ಯಾಂಪೇನ್ ಮಾಡಿದವರು. ಆ ಸಂಬಂಧವನ್ನು ಉಪಯೋಗಿಸ್ಕೋಬೇಕಲ್ಲ. ಈಗ ಕರ್ನಾಟಕ ರಾಜ್ಯದ ಒಳಿತಿಗಾಗಿ ಯಾವ್ಯಾವುದಕ್ಕೂ ಉಪಯೋಗಿಸ್ಕೊಳ್ತೀರಿ. ಕೇಂದ್ರದ ವಿರುದ್ಧ ಹೋರಾಟ ಮಾಡೋಕ್ಕೆ ನಿಮ್ಮ ಸಂಬಂಧ ಇರ್ಬೋದು ಅನ್ನೋದಾದರೆ, ನೀವೇ ತಂದ ತ್ರಿಭಾಷಾ ಸೂತ್ರದ ವಿರುದ್ಧ ನೀವು DMK ಜೊತೆಗೆ ರಾಜಿ ಮಾಡ್ಕೋಬೋದು ಅನ್ನೋದಾದರೆ, ರಾಜ್ಯದ ಹಿತದೃಷ್ಟಿಯಿಂದ ನಿಮ್ಮ ಸಂಬಂಧನ ಉಪಯೋಗಿಸ್ಕೊಳ್ಳಿ, ಇರುವಂಥ ಸಮಸ್ಯೆಗಳನ್ನು ನಿವಾರಿಸಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ?